ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. 2026ರ ಜನವರಿ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಗ್ರಹಗಳ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿ ವಿಶೇಷವಾಗಿರ್ತಕ್ಕಂತಹ ಲಾಭಾಧಿಪತಿ ಯೋಗರೊಡನೆ ಸಮಾಗಮ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ, ಜನವರಿ ತಿಂಗಳದ ಕೊನೆಯ ಭಾಗದಲ್ಲಿ ಪಂಚಗ್ರಹ ಮಹಾಯೋಗಗಳು ಪ್ರಾಪ್ತವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ರವಿ, ಕುಜ, ಬುಧ, ಶುಕ್ರ ಮತ್ತು ಚಂದ್ರ ಇರತಕ್ಕಂಥದ್ದು. ಅದು ಮಕರ ರಾಶಿ, ವೃಶ್ಚಿಕ ರಾಶಿಯಿಂದ 3ನೇ ಮನೆ ಮಕರ ರಾಶಿಯವರಿಗೆ, ಅಂದ್ರೆ ಆ ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿಯ ಸಮಾಗಮ ಉಂಟಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳ ಸ್ಪೆಷಲ್ ಏನಪ್ಪಾ ಅಂತ ಕೇಳಿದ್ರೆ, ಭೂಮಿ ವ್ಯವಹಾರದಲ್ಲಿ ನೀವು ತುಂಬಾ ಬಲಿಷ್ಠವಾಗ್ತೀರಿ. ಭೂಮಿಯನ್ನ ತಗೊಳ್ಳೋದು, ಪಡೆಯುವುದು, ಕೊಡುವುದು, ಇದೆಲ್ಲ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ತುಂಬಾನೇ ಬಲಿಷ್ಠವಾಗಿ ವ್ಯವಹಾರಗಳನ್ನ ಮಾಡ್ತಾ ಇರ್ತೀರಿ ಅಂತ ಕೂಡ ಹೇಳುತ್ತೆ. ಇನ್ನು ವೃಶ್ಚಿಕ ರಾಶಿಯಿಂದ 3ನೇ ಮನೆ ಪಂಚಗ್ರಹ ಮಹಾಯೋಗ ಆಯಿತು, 4ನೇ ಮನೆ ರಾಹು ಹೇಳ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಸ್ನೇಹಿತರಿಗೆ ನೀವು ಸಹಾಯವನ್ನ ಮಾಡಿದ್ದೀರಿ. ಎಷ್ಟೋ ವರ್ಷಗಳ ಹಿಂದೆ ಅವರಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು, ಅಥವಾ ನೀವು ನಿಮ್ಮ ಸ್ನೇಹಿತರಿಗೆ ಯಾವುದೋ ಒಂದು ನಿಮ್ಮ ಕಷ್ಟ ಕಾಲದಲ್ಲಿ ಅಥವಾ ಇನ್ನಿತರ ಸಂಬಂಧ ಕಾಲದಲ್ಲಿ ನಿಮ್ಮ ಮನೆಯ ಪತ್ರಗಳನ್ನ ಕೊಟ್ಟಿರ್ತೀರಿ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನ ಇಟ್ಕೊಳ್ಳಿ ಹೇಳತಕ್ಕಂಥದ್ದನ್ನು ಕೊಟ್ಟಿರ್ತೀರಿ. ನಿಮ್ಮಲ್ಲಿರ್ತಕ್ಕಂತಹ ವಸ್ತ್ರಾಭರಣಗಳನ್ನ ನಂಬಿಕೆಯಿಂದ ಇಟ್ಕೊಳ್ಳಿ ಇಟ್ಕೋತೀರಿ. ಆದರೆ ಇವತ್ತು ಅದರ ಬಗ್ಗೆ ಸ್ವಲ್ಪ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀರಿ ಅಂತ ಕೂಡ ಹೇಳೋದು. ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿ ಎಲ್ಲೋ ಒಂದು ಆಗಾಗ ನಿಮ್ಮ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಶಕ್ತಿ ಅದು ನಿಮಗೆ ಅನೇಕ ರೀತಿಯ ತಾಪತ್ರಯಗಳಿರ್ತದಾಗುತ್ತೆ. ಆದರೂ ಕೂಡ ನೀವು ಕೆಲವೊಂದಷ್ಟು ಸುಧಾರಣೆಯನ್ನು ಮಾಡ್ಕೋತೀರಿ. ಸುಧಾರಣೆ ಮಹಾಯೋಗ ನಿಮ್ಮದು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಗಜಕೇಶ ಯೋಗ ಬರ್ತಾ ಇದೆ. ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥ ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು, ಮೇಲಧಿಕಾರಿಗಳ ನಿಂದನೆ ಆಗ್ತಾ ಇರ್ತಕ್ಕಂಥದ್ದು, ಮೇಲಧಿಕಾರಿಗಳ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು, ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ, ನಿಮ್ಮ ಬಗ್ಗೆ ಬೇರೆಯವ್ರ ಕಡೆಯಿಂದ ಚಾಡಿ ಹೇಳಿ ನಿಮ್ಮನ್ನ ಸಂಕಷ್ಟಕ್ಕೆ ಸಿಗಿಸ್ತಕ್ಕಂಥದ್ದು, ಈ ಥರದ ಒಂದಷ್ಟು ಪ್ರಯೋಗಗಳು ನಡೀತಾ ಇರುತ್ತೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ತುಂಬಾ ಆಲೋಚನೆಯನ್ನು ಮಾಡಿಕೊಂಡು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿಯನ್ನ ಚಿಂತನೆ ಮಾಡಬೇಕು. ಇನ್ನು ವೃಶ್ಚಿಕ ರಾಶಿಯವರ ಸಂಸಾರದ ಬದುಕಿನಲ್ಲಿ ದಾಂಪತ್ಯದ ಜೀವನ ಇರಬಹುದು, ಅಥವಾ ವೃಶ್ಚಿಕ ರಾಶಿಯವರು ವಿವಾಹ ಆಗದೇ ಇರತಕ್ಕಂಥದ್ದು ಇರ್ಬೋದು. ಎಲ್ಲೋ ಒಂದು ಕಡೆ ಈ ಪ್ರೀತಿ ಅಥವಾ ಪ್ರೇಮ, ನಂಬಿಕೆಯ ದ್ರೋಹ, ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ 2-3 ವರ್ಷದಿಂದ ತುಂಬ ಚೆನ್ನಾಗಿ ನಾವು ಇಷ್ಟಪಟ್ಕೊಂಡು ಪರಸ್ಪರವಾಗಿ ಒಬ್ರಿಗೊಬ್ರು ಇದ್ದಿದ್ವಿ. ಆದರೆ ಎಲ್ಲೋ ಒಂದು ಕಡೆ 3ನೆಯ ವ್ಯಕ್ತಿ ನಮ್ಮ ಪ್ರೀತಿಯ ಮಧ್ಯದಲ್ಲೂ ಕೂಡ ತೊಂದರೆಗಳನ್ನು ತಂದಿಟ್ಬಿಟ್ಟು ಅದು ಕೂಡ ಬ್ರೇಕಪ್ ಆಗ್ತಾ ಇರ್ತಕ್ಕಂಥದ್ದು. ಇತ್ಲಾಗ ಅದೂ ಇಲ್ಲ, ಇತ್ಲಾಗೆ ತಂದೆ ತಾಯಿಗಳದ್ದು ಮಾತನ್ನು ಕೇಳೋದು, ವಿವಾಹ ಕೂಡ ಆಗಲಿಲ್ಲ. ಈ ಥರದ ಒಂದು ತುಂಬ ಟೆನ್ಷನ್ ಆಗ್ತಾ ಇರ್ತಕ್ಕಂಥದ್ದು ವಿವಾಹಿತರಿಗೆ. ಹೀಗೆ ಅನೇಕ ಒಂದಷ್ಟು ರೀತಿಯ ಗೊಂದಲಗಳು ಕೂಡ
ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಗುರುವಿನ ಕೃಪೆ ಇರುತ್ತೆ, ಗುರುವಿನ ಆಶೀರ್ವಾದ ಇರುತ್ತೆ. ಅದು ನಿಮ್ಮ ಜಾತಿಗಳಿರ್ತಕ್ಕಂತಹ ಗ್ರಹಗಳ ದೋಷ ಇರಬಹುದು, ಅಥವಾ ನೀವು ವಾಸ ಮಾಡ್ತಕ್ಕಂತಹ ಮನೆ ಅಗ್ನಿ ಮೂಲೆ ದೋಷ ಇರಬಹುದು ಅಂತೆಲ್ಲ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ. ನಿಮ್ಮ ವಿವಾಹಿಕ ಜೀವನ ಇರಬಹುದು ಅಥವಾ ಪ್ರೀತಿ, ಈ ಥರದ ಒಂದಷ್ಟು ವ್ಯವಹಾರದಲ್ಲಿಯೂ ಕೂಡ ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೆಲಸ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಳವಾಗಲಿ.